ವಾಸುದೇವಾಯ ಧನ್ವಂತರೇ. ದೊಡ್ಡ ಸಾಧಕರವರು, ಸುಮಾರು 25,000 ಜನಕ್ಕೆ ಮರ್ಮ ಚಿಕಿತ್ಸೆ ಮಾಡುವಂತವರು. ಮರ್ಮ ಚಿಕಿತ್ಸೆ ಶುರು ಆಗದೆ ಸ್ಪೈನಿಂದ ಕರೆಕ್ಟಾಗಿ ಮಾಡಿದ್ರೆ ಅವನೊಂದು 20-25 ವರ್ಷ ಹಿಂದಕ್ಕೆ ಕೊಟ್ಟೋಗ್ತಾನೆ. ವಯಸ್ಸು ಕಮ್ಮಿ ಆಗುತ್ತೆ, ಆಯುಷ್ ಜಾಸ್ತಿ. ಈಗ ಮಮ್ಮೂಟಿ, ಮೋಹನ್ಲಾಲ್ ಅವರೆಲ್ಲ ಏಜ್ ನೋಡಿದ್ದಾರೆ ಸರ್. ಮಮ್ಮೂಟಿ 75 ವಯಸ್ಸು, ಹೆಂಗಿದ್ದಾರೆ. ಸುಮಾರು ಒಂದು 48 ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಇದೆ ನಮ್ಮಲ್ಲಿ. ಇದು ಯಾರು ವಿಡಿಯೋದಲ್ಲೆಲ್ಲ ಟ್ರೈ ಮಾಡೋಕೆ ಹೋಗ್ಬಿಡಿ, ಮಾಡೋದು ನೋಡಿ. ಇದು ಇಡೀ ಇಂಡಿಯಾದಲ್ಲಿ 4-5 ಜನ ಎಲ್ಲ ಯಾರು ಮಾಡಲ್ಲ, ನಮ್ಮಲ್ಲಿ 4 ಜನ ಪ್ರಾಕ್ಟೀಸ್ ಮಾಡ್ತೀವಿ. ವೈದ್ಯೋ ನಾರಾಯಣೋ ಹರಿ. ಭಾರತೀಯ ಪುರಾತನ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಹಳ ಪ್ರಮುಖವಾದಂಥ ಚಿಕಿತ್ಸಾ ಪದ್ಧತಿ ಆಯುರ್ವೇದ ಸ್ನೇಹಿತರೆ. ಆಯುರ್ವೇದದ ಬಹಳ ಪ್ರಮುಖವಾದಂಥ ಒಂದು ಚಿಕಿತ್ಸಾ ಪದ್ಧತಿ ಅಂತಂದರೆ ಅದೇ ಮರ್ಮ ಚಿಕಿತ್ಸೆ ಅಂತ ಹೇಳಿ. ಸುಮಾರು 5-6 ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಮರ್ಮ ಚಿಕಿತ್ಸೆಯಲ್ಲಿ ಇಡೀ ವಿಶ್ವದಲ್ಲೇ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸ್ತಿರುವಂತಹವರು ನಮ್ಮ ಡಾಕ್ಟರ್ ಮನು ಮೆನನ್ ಅವರು. ಹೌದು ಸ್ನೇಹಿತರೆ, ಮರ್ಮ ಚಿಕಿತ್ಸೆ ಬಗ್ಗೆ ನೀವು ಅನೇಕರು ಕೇಳಿರಬಹುದು. ಆದರೆ ಏನಿದು ಮರ್ಮ ಚಿಕಿತ್ಸೆ, ಹೇಗೆ ನಡೆಯುತ್ತೆ, ಇದರ ಪ್ರಯೋಜನಗಳೇನು, ಇದನ್ನೆಲ್ಲ ನಾವು ಇವತ್ತು ತಿಳ್ಕೊಳ್ಳೋಣಂತೆ. ನಾನು ಇವತ್ತು ಬಂದಿದ್ದೀನಿ ಮೈಸೂರಿಗೆ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ. ಈಗ ಇಲ್ಲಿ ನೀವು ನೋಡ್ತಾ ಇರೋಂಥ ಸ್ನೇಹಿತರೆ, ಇದು ಆಯುರ್ ಮಠಂ ಅಂತ ಹೇಳಿ ಒಂದು ಕ್ಯಾಂಪಸ್ ಸ್ನೇಹಿತರೆ. ಸುಮಾರು 3 ಎಕರೆ ಇರುವಂತಹ ಪ್ರದೇಶ ಇದು. ಇಲ್ಲಿ ಡಾಕ್ಟರ್ ಮನು ಅವರು ಮತ್ತು ಅವರ ಪತ್ನಿ ಸೇರಿಕೊಂಡು, ಅವರ ತಂಡದವರೆಲ್ಲ ಸೇರಿಕೊಂಡು ಆಯುರ್ ಮಠಂ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿದ್ದಾರೆ. ಡಾಕ್ಟರ್ ಮನು ಅವರು ಕಳೆದ 20 ವರ್ಷಗಳಿಂದ ಮರ್ಮ ಚಿಕಿತ್ಸೆಯಲ್ಲಿ ಇಡೀ ವಿಶ್ವಕ್ಕೆ ಹೆಸರುವಾಸಿಯಾದಂಥವರು ಸ್ನೇಹಿತರೆ. ಹೇಗಿದೆ ಈ ಮರ್ಮ ಚಿಕಿತ್ಸೆ ನೋಡೋಣ. ಜೊತೆಗೆ ಆಯುರ್ ಮಠಂ ಸಂಸ್ಥೆ ಈ ಕ್ಯಾಂಪಸ್ ಹೇಗಿದೆ, ಇಲ್ಲಿ ಅದ್ಭುತವಾದಂಥ ಮರ್ಮ ಚಿಕಿತ್ಸೆ ಜೊತೆಗೆ ಆಯುರ್ವೇದದ ಬೇರೆ ಬೇರೆ ಪ್ರಕಾರದ ಚಿಕಿತ್ಸೆಗಳು ಕೂಡ ದೊರೆಯುತ್ತವೆ. ಇದೊಂದು 100 ಹಾಸಿಗೆಗಳ ಸುಸಜ್ಜಿತವಾದಂತಹ ಆಯುರ್ವೇದದ ಆಸ್ಪತ್ರೆ ಸ್ನೇಹಿತರೆ. ನೋಡೋಣ. ಸ್ವಾಗತ ನಿಮಗೆ. ಬಹಳ ಮುಖ್ಯವಾಗಿ ನಮ್ಮ ಭಾರತದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರಾಗ್ಬೋದು, ಅಥವಾ ನಮ್ಮ ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮವರು ಕೂಡ ಡಾಕ್ಟರ್ ಮನು ಅವರ ಮರ್ಮ ಚಿಕಿತ್ಸೆಯನ್ನು ಪಡ್ಕೊಂಡಂಥವ್ರೆ ಸ್ನೇಹಿತರೆ. ಹೇಗಿದೆ ನೋಡೋಣ ಈ ಸಂಸ್ಥೆ. ಆಯುರ್ ಮಠಂಗೆ, ಮೈಸೂರಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ. ನಮ್ಮ ಜೊತೆಗೆ ಡಾಕ್ಟರ್ ಮನು ಮೆನನ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಭಾಳ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ನಮಸ್ಕಾರ ಸರ್. ನಮಸ್ಕಾರ. ಗೃಹ ಮಂತ್ರಿಗಳಿಂದ ಹಿಡಿದು ನಮ್ಮ ಗಾನಕ್ಕೋಗಿಲೆ ಎಸ್ ಜಾನಕಿ ಅವರೆಲ್ಲ ಬಂದು ತಮ್ಮ ಹತ್ರ ತಮ್ಮ ಹಸ್ತದಿಂದ ಚಿಕಿತ್ಸೆ ಪಡ್ಕೊಂಡು ಹೋಗಿದ್ದಾರೆ. ದೊಡ್ಡವ್ರಿಗೆಲ್ಲ ಚಿಕಿತ್ಸೆ, ಮರ್ಮ ಚಿಕಿತ್ಸೆ ಕೊಡುವಂಥ ಸೌಭಾಗ್ಯ ನನ್ನ ಜೀವನ ಸಿಕ್ಕಿರೋದು ನನ್ನ ಭಾಗ್ಯ ಅಂತಲೇ ಹೇಳ್ತೀನಿ. ಈ ಮರ್ಮ ಚಿಕಿತ್ಸೆ ಅಂದರೆ ಏನು, ಅದ್ರ ಬಗ್ಗೆ ಏನಾದ್ರು ತಾವು ಹೇಳ್ಬೋದಾ ಸರ್? ಮರ್ಮ ಚಿಕಿತ್ಸೆ ಅಂದರೆ ಸರ್, ಆ್ಯಕ್ಚುಲಿ ಇದೊಂದು ಸುಮಾರು ಹಿಸ್ಟ್ರಿಯಲ್ಲಿ ಹೇಳ್ಕೊಂಡೋದಾಗ ಪರಶುರಾಮರಿಂದ ಬಂದಂಥ ಒಂದು ವಿದ್ಯೆ ಕಳರಿಪೈಟ್ ಅಂತ ಹೇಳ್ತೀವಿ. ಇದು ಒರಿಜಿನೇಟೆಡ್ ಫ್ರಮ್ ಕೇರಳ. ಪರಶುರಾಮದಿಂದ ಕಳರಿಪೈಟನ್ನು ಇಂಟ್ರೊಡ್ಯೂಸ್ ಮಾಡಿ ಆ ಕಳರಿಪೈಟಲ್ಲಿ ಹಲವಾರು ಆಯುಧಗಳನ್ನ ಕೊಡೋದ್ರ ಜೊತೆಗೆ ಮೇಲ್ಪೈಟ್ ಅಂತ ಹೇಳ್ತಾರೆ. ಮೇಲ್ಪೈಟ್ ಮಾಡುವಾಗ ನಾವು ಒಪ್ಪನೆಂಟದು ಶರೀರದಲ್ಲಿ ಕೆಲವೊಂದು ಮರ್ಮ ಸ್ಥಾನಗಳಿದೆ. ಆಯುರ್ವೇದ ಪ್ರಕಾರ 107 ಅಂತೀವಿ, ಕಳರಿಪೈಟ್ ಪ್ರಕಾರ 270 ಮರ್ಮಸ್ಥಾನಗಳು ಅಂತೀವಿ. ಆ ಸ್ಥಳಗಳಿಗೆ ಏಟು ಬಿದ್ದಾಗ, ಒಡೆದಾಗ ತಕ್ಷಣ ಆತನನ್ನು ಪ್ಯಾರಲೈಸ್ ಮಾಡೋದಕ್ಕೂ ಇಲ್ಲ 5 ದಿನ 10 ದಿನ 1 ತಿಂಗಳು 1 ವರ್ಷ ಈ ಸಮಯಗಳಲ್ಲಿ ಸಾವನಾಗಲಿ ಅಂತೇಳಿ ಆ ಒಂದು ವಿಚಾರದಲ್ಲಿ ಹೊಡೆಯುವಂಥ ಒಂದು ವಿದ್ಯೆ ಕಳರಿಪೈಟಲ್ಲಿರೋಂಥ ಒಂದು ಮರ್ಮ ಚದುವು ಅಂತ ಹೇಳ್ತೀವಿ. ಆ ಥರ ಮಾಡೋಂಥ ಒಂದು ವಿದ್ಯೆ. ಹೌದು. ಎಸ್. ಈಗ ನೋಡಿ, ಈ ಕೈಯಲ್ಲಿ ಇಲ್ಲಿ ನಿಮಗೊಂದು ಮರ್ಮಸ್ಥಾನ ಇದೆ. ಇದು 1 ಸ್ಕ್ವೇರ್ ಮೀಟರ್ ಅಷ್ಟು ಬರುತ್ತೆ, ಒಂದು ಇಷ್ಟಗಳ ಬರುತ್ತೆ. ಇದು ನಿಮಗೆ ಹಿಡನ್ ಮರ್ಮ ಅಂದರೆ ಯಾರಿಗೂ ಕಾಣದೇ ಇರೋಂಥ ಒಂದು ವಿಷಯ. ಅಲ್ಲಿ ನಿಮಗೆ ಇದೇನು ಮಾಡುತ್ತೆ, ಈ ಒಂದು ಮರ್ಮ, ಇಲ್ಲೊಂದು ಮರ್ಮ ಇದೆ, ಇಲ್ಲೊಂದು ಮರ್ಮ ಇದೆ. ಇದು ಸರ್ಕ್ಯುಲೇಷನ್ನ ಚಾನಲೈಸ್ ಮಾಡೋಂಥ ಪಾಯಿಂಟ್ಗಳು, ರಕ್ತ ಚಲನೆಯನ್ನು ಚಾನಲೈಸ್ ಮಾಡೋಂಥ ಪಾಯಿಂಟ್ಸ್ಗಳಿದೆ, ವಿಚ್ ಇಸ್ ನಾಟ್ ವಿಸಿಬಲ್. ನಿಮಗೆ ಮಾಡರ್ನ್ ಸೈನ್ಸಲ್ಲಿ ಇದನ್ನು ಇಲ್ಲ ಅಂತಲೇ ಹೇಳ್ತಾರೆ, ಯಾಕಂದರೆ ಕಾಣದೇ ಇರೋದನ್ನು ಯಾವುದನ್ನು ಒಪ್ಪಲ್ಲ ಅಂತೇಳಿ. ಆದರೆ ಪರಶುರಾಮರಿಂದ ಇಲ್ಲ ಬ್ರಹ್ಮನ ವಿದ್ಯೆಯಿಂದ ಬಂದಂಥ ಒಂದು ಕಲೆ ಅಂತ ಹೇಳ್ತೀವಿ ಇದು. ಇಲ್ಲಿಗೆ ನಿಮಗೆ ಏಟು ಬಿದ್ದಾಗ ನಿಮಗೆ ತಲೆನೋವು ಶುರು ಆಗುತ್ತೆ. ಬಟ್ ನೀವು ಯಾವಾಗಲೂ ಏನು ಮಾಡ್ತೀರಾ, ತಲೆಗೆ ಸ್ಕ್ಯಾನಿಂಗ್ ಮಾಡಿಸ್ಕೊತೀರ, ತಲೆ ವಿಚಾರಗಳನ್ನ ನೋಡ್ತೀರ, ತಲೆ ಸಂಬಂಧವಾಗಿರೋದು ನೋಡ್ತೀವಿ. ಬಟ್ ಮರ್ಮ ಚಿಕಿತ್ಸೆಯಲ್ಲಿ ಅಗ್ರಗಣ್ಯರ ಹತ್ರ ಹೋದರೆ ಈ ತಲೆನೋವು ಕಾರಣ ಏನು ಅಂತ ಹುಡ್ಕೊಂಡು ಇಲ್ಲಿ ಕಂಡು ಹಿಡಿತೀವಿ. ಇಲ್ಲಿ ಚಿಕಿತ್ಸೆ ಕೊಟ್ಟರೆ ನಿಮ್ಮ ತಲೆನೋವು ನೆಕ್ಸ್ಟ್ ಮೂಮೆಂಟಿಂದ ಇರಲ್ಲ. ತಲೆನೋವಿಗೆ ಹಲವಾರು ಕಾರಣಗಳಿರುತ್ತೆ. ಬಟ್
ಆ ಕಾರಣಗಳಲ್ಲಿ ಯಾವ ಮರ್ಮಸ್ಥಾನಕ್ಕೆ ಏಟು ಬಿದ್ದೇನೆ ಅಂತೇಳಿ ಅಲ್ಲಿ ಚಿಕಿತ್ಸೆ ಕೊಟ್ಟರೆ ತಲೆನೋವು ಇಮ್ಮಿಡಿಯೇಟ್ ಆ ಸೆಕೆಂಡ್ಸಲ್ಲೇ ನಿಮ್ಗೆ ಸೊಲ್ಯೂಷನ್ ಆಗುತ್ತೆ. ಮಾತ್ರೆ ಬೇಡ, ಏನು ಬೇಕಾಗಿಲ್ಲ. ವಿಶೇಷವಾಗಿ 107 ಮರ್ಮಸ್ಥಾನಗಳು, 108 ಅಂತ ಹೇಳ್ತೀವಿ, 107 ಶರೀರದಲ್ಲಿರೋಂಥ ಆಯುರ್ವೇದ ಪ್ರಕಾರ ಸ್ಥಾನಗಳು. ಆ 107 ಪಾಯಿಂಟ್ಸ್ಗಳನ್ನ ಒಟ್ಟಿಗೆ ಸ್ಟಿಮ್ಯುಲೇಟ್ ಮಾಡಿದ್ರೆ, ಅಂದರೆ ಮರ್ಮ ಅಭ್ಯಾಂಗ ಅಂತ ಹೇಳ್ತೀವಿ, ಮರ್ಮ ಉಳ್ಚಿಲ್ ಅಂತ ಹೇಳ್ತೀವಿ, ಆ ಎಲ್ಲ ಸ್ಥಾನಗಳನ್ನ ಒಟ್ಟಿಗೆ ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ಶರೀರದಲ್ಲಿರೋಂಥ ವಾತ ಪಿತ್ತ ಕಫದೋಷ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಆಗಿಬಿಡುತ್ತೆ. ಸೊ ಯಾವ ಕಾಯಿಲೆ, ಕ್ಯಾನ್ಸರಿಂದ ಹಿಡಿದು ನೀವು ಯಾವ್ದು ಬೇಕಂದ್ರೆ ಕೇಳಿ, ಸರ್ವೈಕಲ್ ಸ್ಪಾಂಡಲೈಸಿಸು, ಲಂಬಾರ್ ಸ್ಪಾಂಡಲೈಸಿಸು, ಡಿಸ್ಕ್ ಬಲ್ಜು, ಪ್ರೊಟ್ರೂಷನ್, ಎಕ್ಸ್ಟ್ರೂಷನ್, ನಿಮಗೆ ವೆರಿಕೋಸು, ಸ್ಟಮಕ್ ಡಿಸಾರ್ಡ್ರು, ಮೆಂಟಲ್ ಹೆಲ್ತ್ ಡಿಸಾರ್ಡ್ರು, ಮತ್ತು ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡ್ರು, ಆರ್ಥ್ರೈಟಿಸು, ರುಮಿಟಾಯ್ಡ್ ಆರ್ಥ್ರೈಟಿಸು, ಈ ಥರ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತ ಹೇಳ್ತೀವಿ ಮರ್ಮ ಚಿಕಿತ್ಸೆ. ಸ್ನೇಹಿತರೆ, ಆ್ಯಕ್ಚುಲಾಗಿ ಮರ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ ಅನ್ನುವ ಆ ವಿಡಿಯೋ ನಾವು ಮಾಡಬೇಡ. ಬನ್ನಿ ಸರ್. ಯಾವುದೇ ಮರ್ಮ ಚಿಕಿತ್ಸೆ ಶುರು ಆಗಬೇಕು ಅಂದ್ರೂ ವಿಘ್ನೇಶ್ವರನಿಂದ ಹಿಡಿದು ಧನ್ವಂತರಿ ದೇವರಿಗೆ ನಮಸ್ಕಾರ ಮಾಡಿ ನಾವು ಚಿಕಿತ್ಸೆನೇ ಶುರು ಮಾಡೋದು. ಅಗಸ್ತ್ಯ ಮುನಿಗಳಿಂದ ಬಂದಿರೋಂಥ ದೀಕ್ಷೆ ಕೊಟ್ಟು ಬಂದಿರೋಂಥ ಪದ್ಧತಿ. ಮೊದಲನೇದಾಗಿ ಅವ್ರ ಕಾಯಿಲೆಗಳು ಗುಣಪಡಿಸೋಕ್ಕೋಸ್ಕರ ಮನೆ ದೇವರಿಗೆ 101 ರೂಪಾಯಿ 21 ಸತಿ ಇಡೀ ತೆಗೆದು ಕಾಲ್ವರೆಗೂ ಮುಟ್ಟಿಸಿ, ಅದು ಮನೆ ದೇವ್ರಿಗೆ ಮಾಡಬೇಕು. ಮನೆ ದೇವ್ರಿಗೆ ಮಾಡಿ 101 ರೂಪಾಯಿ ಕಾಣಿಕೆಯಲ್ಲಿಟ್ಟು ಬೇಡ್ಕೊಂಡು ಇಲ್ಲಿ ಬರಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಿ ಅಮೃತಕಲಶಹಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಅಲ್ಲಿ 4 ಜನ ಇದ್ದಾರೆ. 4 ಜನ ಇರ್ತಾರೆ ಸರ್. ಕೆಳಗಿಡು, ಅನ್ ಮುಂದೆ ದೇವ್ರ ಮುಂದೆ ಇಡು. ಒಬ್ಬರು ಡಾಕ್ಟ್ರದ್ದು ಸೂಪರ್ವಿಷನ್ ಯಾವಾಗಲೂ ಇರುತ್ತೆ ಇಲ್ಲಿ. ಓಹೋ, ಅವರು ಡಾಕ್ಟ್ರು ಅಂದರೆ ಆಯುರ್ವೇದ ಡಾಕ್ಟರ್, BAMS. ಹಾಂ, BAMS. ಕೇರಳದಿಂದ ಬಂದವರು ಅವರು. ಈಗ ನೀವೇ ಮಾಡ್ತೀರಾ? ಈಗ ನಾನೇ ಮಾಡ್ತೀನಿ, ಆಮೇಲೆ ನಾನು ಅವ್ರಿಗೆ ವಹಿಸ್ತೀನಿ. ಮೇನ್ ಫೈನಲ್ ಸ್ಪೈನ್ ಕರೆಕ್ಷನ್ ಅಂತ ಏನು ಬರುತ್ತೆ ಅದು ನಮ್ಮ ಕೈಯಿಂದನೇ ಆಗುತ್ತೆ. ಸ್ನೇಹಿತರೆ, ಕೇರಳ ಶೈಲಿಯಲ್ಲಿ, ಸಾಂಪ್ರದಾಯಿಕ ಕೇರಳ ಶೈಲಿಯಲ್ಲಿ ಸುಮಾರು 5,000 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಮರ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ ಈಗ ನಮ್ಮ ಸರ್ ತೋರಿಸ್ತಾರೆ. ತುಂಬ ದೊಡ್ಡ ಸೆಲೆಬ್ರಿಟಿಗಳಿಗೂ ಮತ್ತು ಸಾಮಾನ್ಯರಿಗೆ ಎಲ್ರಿಗೂ ಮಾಡಿರುವಂತಹ ದೊಡ್ಡ ಸಾಧಕರವರು, ಸುಮಾರು 25,000 ಜನಕ್ಕೆ ಮರ್ಮ ಚಿಕಿತ್ಸೆ ಮಾಡುವಂಥವ್ರು ಇವತ್ತು ನಮ್ಮ ಮುಂದೆ ಡೆಮೋ ತೋರಿಸ್ತಾರೆ. ಸರ್, ಶುರು ಮಾಡಿ ಸರ್. ಮರ್ಮ ಚಿಕಿತ್ಸೆ ಶುರು ಆಗದೆ ಸ್ಪೈನಿಂದ. ಸೊ ಬೆನ್ನಿನ ಸ್ಪೈನ್ ಇಲ್ಲೇನಿದೆ ಮೂಲದ್ವಾರ, ಇಲ್ಲಿಂದ ನಿಮಗೆ ಶುರು ಆಗುತ್ತೆ. ಓಕೆ, ಏನು ಎಣ್ಣೆ ಸರ್ ಇದು? ಇದು ವಿಶೇಷವಾಗಿ ಆಯುರ್ವೇದ ಇದರಿಂದ ಮಾಡಿರೋಂಥ ಸುಮಾರು 77 ಗಿಡಮೂಲಿಕೆಗಳನ್ನ ಮಿಶ್ರಣ ಮಾಡಿರೋಂಥ ತೈಲ. ಇದರಲ್ಲಿ ಧನ್ವಂತರಿ ತೈಲ ಅಂತೀವಿ, ಆಯುರ್ವೇದದಲ್ಲಿ ಭಾಳಷ್ಟು ತೈಲಗಳು ಬರುತ್ತೆ. ಇದೆಲ್ಲ ಪ್ಯೂರ್ಲಿ ಮೆಡಿಕೇಟೆಡ್ ಆಯಿಲ್ ಇದು. ಓಕೆ, ಸರ್ವಾಂಗ ತೈಲ ಅಂತ ನಾವೇ ವಿಶೇಷವಾಗಿ ತಯಾರಿಸ್ತೀವಿ. ಮತ್ತು ಇದರಲ್ಲಿ ಈಗ ಬೇರೆ ಬೇರೆ ಪೇಷಂಟ್ಸ್, ಒಂದೊಂದು ಪೇಷಂಟ್ಸ್ಗೆ ಒಂದೊಂದು ಯಾವ್ದಾವ್ದು ಬೇಕು ಅಂತ ನೋಡಿಕೊಂಡು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ಮಾಡೋಂಥ ಚಿಕಿತ್ಸೆ. ಪ್ರತಿಯೊಬ್ಬರಿಗೂ ಒಂದೇ ಎಣ್ಣೆನಾ? ಇಲ್ಲ, ಬೇರೆ ಎಣ್ಣೆ. ಓಕೆ ಸರ್, ಯಾರೇ ಮರ್ಮ ಚಿಕಿತ್ಸೆಗೆ ಬಂದರೂ ಈ ಥರ 3 ಜನ ಇರ್ತೀರಾ? 3 ರಿಂದ 4 ಜನ ಇರ್ತಾರೆ. ಓ, ಕಂಪಲ್ಸರಿ? ಹೌದು, ಒಬ್ಬರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಮರ್ಮ ಚಿಕಿತ್ಸೆನ. ಅದು ತುಂಬ ಡೆಡಿಕೇಶನಿಂದ ಮಾಡಬೇಕು ಸರ್. ಇದು ಹಂಗೆ ಸುಮ್ಮನೆ ಮಲಗಿ ಸುಮ್ಮನೆ ಹಿಂಗೆ ಮಸಾಜ್ ಮಾಡ್ದಂಗಲ್ಲ. ನಿಮ್ಮದು ಇಡೀ ಬೆರಳು ಶರೀರದಲ್ಲೆಲ್ಲ ಎಲ್ಲೆಲ್ಲಿ ನರನಾಡಿಗಳಿರುತ್ತೆ, ತಲೆ ಕೂದಲಿಂದ ಹಿಡಿದು ಕಾಲು ಬೆಟ್ಟನವರೆಗೂ ಪೂರ್ತಿ ಚಲನೆ ಆಗುತ್ತೆ. ಆ ಮಾಡೋ ಟೈಮಲ್ಲಿ ಒಂದು ಬೆರಳಿಗೆ ಮಿಸ್ ಹೊಡಿತು ಅಂದ್ರೂ ಸಾಕು, ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಮಾಡಿದ್ರೆ ಅವನೊಂದು 20-25 ವರ್ಷ ಹಿಂದೆ ಕೊಟ್ಟೋಗ್ತಾನೆ. ವಯಸ್ಸು ಕಮ್ಮಿ ಆಗುತ್ತೆ, ಆಯುಷ್ ಜಾಸ್ತಿ. ಎಸ್. ಈಗ ಇವ್ರಿಗೇನು ಕಾಯಿಲೆ ಇಲ್ಲ? ಇವ್ರಿಗೇನು ಇಲ್ಲ. ಈಗ ನಿಮಗೆ ವೀಡಿಯೋಗೋಸ್ಕರ ಇವ್ರನ್ನ ಮಾಡ್ತಾರದು ನಾವು. ಬಟ್ ನಮಗೆ ಇಲ್ಲಿರೋ ಭಾಳಷ್ಟು ಜನ ಇದ್ದಾರೆ, ನಾವು ಅವ್ರ ವೀಡಿಯೋ ತೆಗೆದು ಸರಿ ಅಲ್ವಲ್ಲ ಅಂತೇಳಿ ನಾವು ಇವ್ರನ್ನ ಕೂರಿಸ್ಕೊಂಡು ಮಾಡ್ತಿರೋದು. ಸೂಪರ್. ಸೊ ಈ ಥರ ಆರೋಗ್ಯ ಚೆನ್ನಾಗಿರುವ ಯಾರೇ ಬಂದರೂ ಕೂಡ ಮಾಡ್ಬೋದು. ಪ್ರತಿ ತಿಂಗಳು ಒಮ್ಮೆ ಒಂದೇ ಮಾಡಬೇಕು. ಅವ್ರಿಗೆ ಕೋರ್ಸ್ ಎಲ್ಲ ಬೇಕಾ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಕೋರ್ಸ್ ಬೇಕಾದ್ರೆ 3 ರಿಂದ 5 ದಿನನೂ ಮಾಡ್ಬೋದು. ಜಾಸ್ತಿ ಮರ್ಮ ಚಿಕಿತ್ಸೆ ಮಾಡಿದ್ರೆ ಮತ್ತೆ ರೆಸ್ಟ್ ಮಾಡಬೇಕು. 2 ಮಂತ್ಸ್ವರೆಗೂ ರೆಸ್ಟ್ ಮಾಡಬೇಕು. ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕು. ಅದು ಕಾಯಿಲೆ ಇರೋರಿಗೆ, ಸಮಸ್ಯೆಗಳಿರೋರಿಗೆ. ಗ್ರೇಟ್, ವೆರಿ ನೈಸ್. ಇಲ್ಲಿಂದ ಸ್ಪೈನ್ ಶುರು ಆಗುತ್ತೆ. ಇದೆಲ್ಲ ಸ್ಟೆಪ್ಸ್ ಜಾಸ್ತಿ ಇದೆ, ನಾನು ವೀಡಿಯೋಗೋಸ್ಕರ ಕಮ್ಮಿ ಮಾಡ್ತೀನಿ. ಇದು ಚೆಸ್ಟಲ್ಲಿ ಇರೋಂಥ ನರಗಳನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ, ಮರ್ಮನ.
ಈ ನಂದೊಂದು ಮೇನ್ ಟ್ರೀಟ್ಮೆಂಟ್ ಇರುತ್ತೆ, ಕರೆಕ್ಷನ್ ಅಂತ. ಅದಕ್ಕಿರೋ ತಯಾರಿ 12 ದಿನ ನಾವು ಕೊಡೋದು. ಆ ಕರೆಕ್ಷನ್ನು ಸರಿಯಾಗಿ ಮಾಡಿಲ್ಲ ಅಂದ್ರೆ ಬೋನ್ ಫ್ರ್ಯಾಕ್ಚರ್ ಆಗಿ ಏನು ಬೇಕಾದ್ರೂ ಆಗೋ ಚಾನ್ಸ್. ನೋಡಿ, ಇದಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋದು ಈ ಟವಲ್ನ. ಎಣ್ಣೆ ಒರೆಸ್ಕೊಳ್ಳೋಕೆ, ನಮಗೆ ಮುಖ ಒರೆಸ್ಕೊಳ್ಳೋಕ್ಕೆ, ಎಣ್ಣೆ ಒರೆಸ್ಕೊಳ್ಳೋಕ್ಕೆ. ಈಗ ತಲೆಯಲ್ಲಿರೋ ಮರ್ಮಗಳನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಮರ್ಮ ಇರುತ್ತೆ, ಇಲ್ಲಿ ಮರ್ಮ ಇರುತ್ತೆ, ಇಲ್ಲಿ ಮರ್ಮ ಇರುತ್ತೆ, ಅದನ್ನೆಲ್ಲ ಸ್ಟಿಮ್ಯುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲೂ ನಾವು ನೋಡಿದ್ದೀವಿ ಸರ್, ಸುಮಾರು ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಐ ಪಾಯಿಂಟ್ ಇಟ್ಕೊಂಡು ಹಿಂಗೆ ಎಳೆಯೋದು, ಹಿಂಗೆ ಮಾಡೋದು, ಅದೆಲ್ಲ ಇಟ್ ಈಸ್ ನಾಟ್ ಆ್ಯಕ್ಚುಲ್ ಮರ್ಮ. 1-2 ದಿನದಲ್ಲಿ ಗೂಗಲ್ ನೋಡ್ಬಿಟ್ಟು ಮರ್ಮದೆಲ್ಲ ಕಲಿಯೋಕ್ಕಾಗಲ್ಲ. ನಿಮಗೆ ಇನ್ನರ್ ನಾಲೆಜ್ ಇರಬೇಕು, ಮತ್ತು ಔಷಧಿ, ದೇವರ ಅನುಗ್ರಹ, ನೀವು ದೇವರ ಮೇಲಿರೋ ನಂಬಿಕೆ, ಗುರು ಆಜ್ಞೆ. ಕುರ್ತುಮಮ್ ಅಂತ ಹೇಳ್ತೀವಿ ಮಲಯಾಳಮಲ್ಲಿ. ಕುರ್ತುಮಮ್ ಅಂದರೆ ನಿಮಗೆ ಆ ಒಂದು ಸಿದ್ಧಿ ಅದು ನಿಮ್ಮಲ್ಲಿ ಇರಬೇಕು. ಫಸ್ಟು ಬೆನ್ನಾಯಿತು ಮತ್ತು ಶಿರಸ್ಸಾಯಿತು, ಇದೆರಡು ತುಂಬ ಇಂಪಾರ್ಟೆಂಟ್ ಆಗಿ. ಅಂದರೆ ಬ್ರೈನು. ನಿಮಗೆ ಇನ್ನೊಂದು ವಿಶೇಷತೆ ಹೇಳ್ತೀನಿ ಸರ್, ನೀವು ಸರ್ಪಗಳನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಕ್ಕೆ ಕೈ ಮುಗಿತಾರೆ ಅಂತ ಗೊತ್ತಾ? ಈಗ ನಾಗ, ಸರ್ಪ. ಹಾಂ, ಏನಕ್ಕೆ ಅಂತ ಗೊತ್ತಾ? ನೀವಿಲ್ಲಿ ನೋಡಿ, ಇಲ್ಲಿ ಬಂದು ಈ ಬ್ರೈನ್ ಹಿಂಗಿರೋದು, ಸರ್ಪದ ತಲೆ ಥರ ಹಿಂಗಿರೋದು. ಇದು ಬಂದು ನೋಡಿ, ಹಿಂಗೆ ಬಂದು ಹಿಂಗೆ ಬಾಲ, ಇಲ್ಲಿ ಬಾಲ ಎಂಡಾಗುತ್ತೆ. ಸೊ ಹ್ಯೂಮನ್ ಬಾಡಿ ಎಸ್ ಆ್ಯಕ್ಚುಲಿ ಲೈಕ್ ಸರ್ಪ. ಸ್ನೇಕ್ ಅದೇನಿದೆ ಅದೊಂದೇ, ನಿಮಗೆ ಅದೊಂದು ಬಾಡಿ ನೀವು ತಗೊಳ್ಳಿ, ಹೌದು, ಏನು ರೂಪ ಇದೆ ಅದನ್ನೇ. ಅದಕ್ಕೆ ನಾವು ಎಲ್ಲದನ್ನು ಸರ್ಪಕ್ಕೆ ಹೋಲಿಸ್ತೀವಿ. ಆ ಒಂದು ಇದ್ರ ಮೇಲೆ ಚಿಕಿತ್ಸೆ ಆದಾಗ ನಿಮ್ಗೆ ಇಡೀ ಸರ್ಕ್ಯುಲೇಷನ್ ಸರಿಯಾಗುತ್ತೆ ಅನ್ನೋದು ಕಾನ್ಸೆಪ್ಟ್. ನಿಮ್ಗೆ ಸರ್ಪದ ಮೂಳೆ ನೋಡಿದ್ದೀರಾ, ಸಾಫ್ಟ್ ಇರುತ್ತೆ, ಅದೇ ಮೂಳೆನೇ ಇಲ್ಲೂ ಇರೋದು. ಸೇಮ್ ನಮ್ಮ ಬೆನ್ಮೂಳೆ. ಬ್ರೈನ್ ಏನಿದೆ ತಲೆಯಲ್ಲಿರುತ್ತೆ, ಅದು ಹಿಂಗೆ ಹೆಡೆ. ಅದು ಇದು ನೀವು ತೆಗೆದು ನೋಡಿ, ಖಾಲಿ ತೆಗೆದು ನೋಡಿ, ಹಿಂಗೇನೆ ಇರೋದು. ಸೊ ಹ್ಯೂಮನ್ ಬಾಡಿ ಈಸ್ ವೆರಿ ಮಚ್ ಕನೆಕ್ಟೆಡ್ ವಿತ್ ಸ್ನೇಕ್. ಇದು ನಿಮಗೆ ಮೂಲ ಸ್ಥಾನ ಸ್ಪೈನ್ದು, ಲಂಬಾರ್ ರೀಜನ್ ಅಂತ ಹೇಳ್ತೀವಿ. L4 L5 ಅಂತೀವಲ್ಲ, ಹಾಂ, L4 L5 ಅಂತ ಹೇಳ್ತೀವಲ್ಲ, ಈ ಭಾಗದಲ್ಲಿ ನಿಮಗೆ L4 L5 ಬರೋದು. ಓಕೆ. ಸೊ ಇಲ್ಲಿಂದ ನಿಮಗೆ ಕರೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ ಈಗ. ಓಕೆ. ನೋಡಿ, ಆಮೇಲೆ ಮರ್ಮ ಚಿಕಿತ್ಸೆಯಲ್ಲಿ 2 ವಿಭಾಗ ಇದೆ ಸರ್. ಒಂದು ಕಳರಿಪೈಟ್ ಪ್ರಾಕ್ಟೀಸ್ ಮಾಡೋರಿಗಿರೋ ಮರ್ಮ ಚಿಕಿತ್ಸೆ ಇದೆ, ಅದು ಕಾಲಲ್ಲಿ ತುಳಿದು ಮಾಡೋದು, ಚೌಟಿ ಉಳ್ಚಿಲ್ ಅಂತ ಹೇಳ್ತೀವಿ, ಫುಟ್ ಮಸಾಜ್ ಅಂತ. ಅದು ನಾರ್ಮಲ್ ಜನಕ್ಕೆ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಬರೀ ಆ ಪ್ರಾಕ್ಟೀಸ್ನರ್ಸ್ಗೆ. ಇದು ಮಾಡೋದು ಪೇಷನ್ಸ್ಗೆ. ಓಕೆ. ಸೊ ಬಟ್ಟೆ ಹಾಕಲ್ಲ ನೀವು? ಹಾಂ, ಬಟ್ಟೆ ಯಾವುದೋ ಹಾಕಲ್ಲ, ಒಂದು ಲಂಗೋಟಿ ಇರುತ್ತೆ ಅಷ್ಟೇ. ಲಂಗೋಟಿ? ಆ್ಯಕ್ಚುಲಿ ಲಂಗೋಟಿನೂ ಹಾಕಂಗಿಲ್ಲ. ಕೇರಳದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಅದನ್ನು ಹಾಕಲ್ಲ. ಬಟ್ ಇಲ್ಲಿ ಜನ ಸಿಕ್ಕಾಪಟ್ಟೆ ಸಂಕೋಚ ಪಡ್ತಾರೆ ಅಂಥೇಳಿ ಲಂಗೋಟಿನ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ. ಬಟ್ ಅವ್ರು ಉಲ್ಟಾ ಮಲಗ್ದ ಮೆತ್ತಗೆ ಬಿಚ್ಚಿಬಿಡ್ತೀವಿ, ಗೊತ್ತಾಗತ್ತೆ. ನೋಡಿ ಎಷ್ಟು ಬಗ್ಗಿ ಮಾಡಬೇಕು ಅನ್ನೋದು. ಹಾಂ, ಮತ್ತೆ ಅವರ ಅಷ್ಟು ದಪ್ಪ ಇದ್ರು ನೋಡಿ ಹಿಂಗೆ ಬಗ್ತಾರೆ ಅನ್ನೋದು. ಏನು ಹೆಸರು? ಮಂಜು ಅಂತೇಳಿ, ನಮ್ಮ ಸೀನಿಯರ್ ಮೋಸ್ಟ್ ಥೆರಪಿಸ್ಟ್ ಇಲ್ಲಿದ್ದು. ಇವರೆಲ್ಲ ಸೀನಿಯರ್ ಮೋಸ್ಟ್ ಆಗಿರೋರು. ನೀವು ಬೇರೆ ಕಡೆ ಮಾಡ್ದಂಗೆ ಹಿಂಗೆ ಹಾಕೊಂಡು ಉಜ್ಜೋದು ಪಜ್ಜೋದೆಲ್ಲ ಇಲ್ಲ. ವೆರಿ ಡೇಂಜರಸ್. ಹಾಕೊಂಡು ಉಜ್ಜೋದು ಅದು ಅವಾಗ ಚೆನ್ನಾಗಿರುತ್ತೆ. ನಿಮಗೆ 1-2 ತಿಂಗಳು 3 ತಿಂಗಳು ಆದ್ಮೇಲೆ ಗೊತ್ತಾಗುತ್ತೆ. ಅವಾಗ ನೀವು ಮರ್ತೋಗಿರ್ತೀರ ಸ್ಪಾಯಿಂದ ಈ ನೋವು ಬರ್ತಾ ಇರೋದು ಅಂತ. ಈ ಸ್ಪಾಲಿ ಅದೇನೋ ಸ್ಯಾಂಡ್ವಿಚ್ ಮಸಾಲೆ ಎಲ್ಲ ನಾವು ಸರ್ ಮೈಸೂರಲ್ಲಿ ಆ ಕಾನ್ಸೆಪ್ಟ್ನೇ ತೆಗೆದು ಬಿಸಾಕಿರೋದು ನಾವು. ಸರ್ ಕಾಲು ಹಿಡ್ಕೊಂಡ್ಬಿಟ್ರು. ಇದೆಲ್ಲ ಲಾಕ್ ಮಾಡ್ಬಿಡ್ತೀವಿ ಸರ್. ಬಟ್ ಪೇಷಂಟ್ಗೆ ಏನು ನೋವಾಗಲ್ಲ. ಇದು ನಿದ್ದೆ ಸಿಕ್ಕಾಪಟ್ಟೆ ಇಳಿಯುತ್ತೆ, ಬಟ್ ನಾವು ನಿದ್ದೆ ಮಾಡೋಕೆ ಬಿಡಲ್ಲ ಇಲ್ಲಿ ಯಾರು. ನಾವು ಹೋಗೋಗಿ ರೌಂಡ್ಸ್ ಹಾಕ್ತಾ ಇರ್ತೀವಿ, ಎದ್ದೇಳಿ ಅಂತ. ಡೇ ಟೈಮಲ್ಲಿ ಸೂರ್ಯ ಮುಳುಗಾದ್ಮೇಲೆ ಯಾವಾಗ ಬೇಕಾದ್ರೂ ಮಲಗ್ಬೋದು. ಆಮೇಲೆ ಊಟ ಏನು ತೊಗೋಬೇಕು? ಊಟ ನೀವು ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ ಸರ್. ನಾವು ಊಟದಲ್ಲಿ ರೆಸ್ಟ್ರಿಕ್ಷನ್ಸ್ ಏನು ಮಾಡಲ್ಲ, ಒಳ್ಳೆ ಊಟನೇ ಕೊಡ್ತೀವಿ. ಇದನ್ನು ಮೊದಲು ರಾಜ ಮಹಾರಾಜರು ಮಾಡ್ತಿದ್ರು. ಹೌದು, ರೆಗ್ಯುಲರ್ ಮಾಡಿಸ್ಕೊತಾರೆ. ಈಗ ಮಮ್ಮೂಟಿ, ಮೋಹನ್ಲಾಲ್ ಅವರೆಲ್ಲ ಏಜ್ ನೋಡಿದ್ದಾರೆ ಸರ್. ಮಮ್ಮೂಟಿದು 75 ವಯಸ್ಸು, ಹೆಂಗಿದ್ದಾರೆ? 75 ಅವ್ರಿಗೆ ಮತ್ತೆ ಸರ್ ಒಳ್ಳೆ 45 ಮಮ್ಮೂಟಿ ರೆಗ್ಯುಲರ್ ಟ್ರೀಟ್ಮೆಂಟ್ ಇದೆ ಅವ್ರಿಗೆ. ಹೌದಾ? ಸೊ ಇದು ಮೋಹನ್ಲಾಲ್ ವಯಸ್ಸನ್ನ ಕಮ್ಮಿ ಮಾಡ್ಬಿಡುತ್ತೆ, ಆಯುಷ್ ಜಾಸ್ತಿ ಮಾಡುತ್ತೆ. ನಿಮಗೆ ನೋಡಿದ್ರೆ ಗೊತ್ತಾಗಲ್ಲ ವಯಸ್ಸಾಗಿರೋರು. ನೋಡಿ ಮಮ್ಮೂಟಿ, ಮೋಹನ್ಲಾಲ್ ಹೆಂಗಿದೆ ನೋಡಿ. ಮೋಹನ್ಲಾಲ್ ವಯಸ್ಸು ವೆಯ್ಟ್ ಇದ್ರೂ ಕೂಡ ಹೆಂಗ್ ಫ್ಲೆಕ್ಸಿಬಲ್ ಆಗಿದ್ದಾರೆ ನೋಡಿ. ಇದ್ರಲ್ಲಿ ಮಾಡಿದ್ರಲ್ಲ ಯಾವುದು ಪುಲಿಮುರುಗನ್ ಹೆಂಗಿದೆ ಫ್ಲೆಕ್ಸಿಬಿಲಿಟಿ ಅವ್ರದ್ದು. ಅವರೆಲ್ಲ ಇದು ರೆಗ್ಯುಲರ್. ಇದು ಹೊಟ್ಟೆಗೆ ಸರ್. ಇದು ಅಂದರೆ ಒಳಗೆ ಡೈಜೆಷನ್ನು ಎಲ್ಲ ಏನೇ ಪ್ರಾಬ್ಲಮ್ ಇದ್ದರೂ ಈ ಟ್ರೀಟ್ಮೆಂಟ್ ಅದನ್ನು ರೆಡಿ ಮಾಡುತ್ತೆ ಸರ್. ಇದೆಲ್ಲ ನೋಡಿ ಸರ್, ಬೆರಳುಗಳು, ಆ ಹೆಬ್ಬೆರಳಲ್ಲೇ ನಮ್ದು ಪೂರ್ತಿ ಆಟ. ಹೆಬ್ಬೆರಳು ಬೇರೆ ಎಲ್ಲ ನಿಮ್ಮ ಮಸಾಜು ಇದ್ರಲ್ಲಿ ಮಾಡ್ತಾರೆ. ಕೈ ನಮ್ಮದು ಈ 2 ಬೆರಳೆ ಮೇನು ಕೆಲಸ ಮಾಡೋದು. ಸ್ವಲ್ಪ ನೋಡಿ ಆ ನರ್ವ್ಸ್ ಮೇಲೆ ಹೆಂಗೆ ಹೋಗುತ್ತೆ ಬೆರಳು ಅಂತ.
ಅದೆಲ್ಲೂ ಗ್ಯಾಪ್ ಆಗ್ಬಾರ್ದು ಮಾಡುವಾಗ. ಎಲ್ಲೋ ಒಂದು ಕಡೆ ಬಿಟ್ಬಿಡ್ಬಾರ್ದು. ಅಷ್ಟು ನಂಬಿಕೆ ಇರೋ ಹುಡುಗನ ಮಾತ್ರ ಬಿಡೋದು ನಾವು. ಅದೇ ಪೊಸಿಷನಲ್ಲಿ ಹೋಗ್ಬೇಕು, ಆ ನರದ ಮೇಲೆ ಟ್ರಾವೆಲ್ ಆಗಬೇಕು. ಆ ಬಿಲ್ಡಿಂಗಲ್ಲಿ ಬರೋದು. ಈ ಥರದ್ದು 3 ರೂಮ್ ಇದೆ ಇಲ್ಲಿ ನೋಡಿ. ಇಲ್ಲೇ 3 ಇದೆ. ಇದು ಆ ಕಡೆ. ಇದೆಲ್ಲ ಪಂಚಕರ್ಮ ಪ್ರೊಸೀಜರ್ಸು, ಬೇರೆ ಬೇರೆ ಪ್ರೊಸೀಜರ್ಸ್ ತೋರಿಸ್ತೀನಿ ಸರ್. ಟೇಬಲ್ ಸರ್ ಇದು. ಇದ್ರ ಮೇಲೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ. ಲೇಡೀಸೇ ಮಾಡ್ತಾರೆ, ಲೇಡಿ ಡಾಕ್ಟ್ರೇ ಇರ್ತಾರೆ. ಸೂಪರ್. ಬಟ್ ಮೇನ್ ಕರೆಕ್ಷನ್ ನಾನೇ ಹೋಗೋದು. ಲೇಡೀಸ್ಗಾದ್ರು ಜೆಂಟ್ಸ್ಗಾದ್ರು ಸ್ಪೈನ್ ಮಾತ್ರ ತೋರಿಸಿ ಮಲ್ಕೋತಾರೆ ಅಷ್ಟೇ. ಸ್ಪೈನ್ಗೆ ಮೇನ್ ಕರೆಕ್ಷನ್ ಅದು ತೋರಿಸ್ತೀನಿ ನಿಮಗೆ ಆ ಥರ. ಓಕೆ. ಸೊ ಈ ಪ್ರೊಸೀಜರ್ಗೆ ಯು ಚಾರ್ಜ್ ಓನ್ಲಿ 2000 and 2500. 2150. ತುಂಬ. ಇದಾದಮೇಲೆ ಸ್ಟೀಮ್ ಆಗುತ್ತೆ. ಅದು ಶರೀರಕ್ಕೆ ತಿಳಿಸ್ತಾ ಇರೋದು, ಮರ್ಮಸ್ಥಾನಕ್ಕೆ ತಿಳಿಸ್ತಾ ಇರೋದು ಇಲ್ಲಿಗೆ ಈ ಚಿಕಿತ್ಸೆ ಮುಗೀತು ಅಂತ. ಸೊ ಈಗ ಅವರ ಮರ್ಮ ಚಿಕಿತ್ಸೆ ಬೇಸಿಕ್ಸ್ ಮುಗೀತು. ಈಗ ನೀವು ಕರೆಕ್ಷನ್ಸ್. ದಟ್ ಮೀನ್ಸ್ ಫೈನಲ್. ಅಂದರೆ ಈ ಥರದ್ದು 7 ದಿನ ಮಸಾಜ್ ಆಗುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಪ್ರೊಸೀಜರ್ಸ್ ಆಗುತ್ತೆ. ಇನ್ನೂ 2-3 ಮರ್ಮ ಪ್ರೊಸೀಜರ್ಸ್ ಆಗುತ್ತೆ. ಲಾಸ್ಟ್ ಫೈನಲ್ ಡೇ ನನ್ನ ಟ್ರೀಟ್ಮೆಂಟ್ ಆಗುತ್ತೆ. ಅದು ತೋರಿಸಿ ಬನ್ನಿ. ಇವರು ಕಳರಿ ಗುರುಗಳು ಸರ್. ಕಳರಿ ದೊಡ್ಡ ಗುರುಗಳು, ಕೇರಳದಲ್ಲಿ ಭಾಳ ಹೆಸರುವಾಸಿಯಾಗಿರೋ ಗುರುಗಳು. ನನಗೂ ಅವರೇ ಗುರುಗಳು. ಇವರು ನಮ್ಮ ಟ್ರೀಟ್ಮೆಂಟ್ ಪ್ರೊಸೀಜರ್ಸಲ್ಲಿ ಭಾಳ ಹಿರಿಕರು. ಇಲ್ಲ, ನಮ್ಮ ತಂದೆ ಜೊತೆಗೆ ಸ್ನೇಹದಲ್ಲಿದ್ದವರು ನನ್ನ ಜೊತೆಗೆ ಈಗಲೂ ಇದ್ದಾರೆ. ಹಳೆ ಹುಲಿಗಳು. ಇವರು ಸರ್ ಅವರೊಬ್ಬರೇ ಈಗ 64 ವಯಸ್ಸಾಗಿದೆ. ಒಬ್ಬರೇ ಒಂದು 10 ಜನ ಕೊಡ್ದಾಗ್ತಾರೆ. ನಾನು ನಿಮ್ಮ ಫ್ರೆಂಡ್ ಇವತ್ತಿಂದ ನೋ ಎನಿಮೀಸ್ ಅಂದ್ರೆ ನರದ ಮೇಲೆ ನರ ಕೂತಿರೋದನ್ನ ಸರಿ ಮಾಡ್ತಾ ಇದ್ದೀವಿ. ಅದರ ಫೈನಲ್ ಥಿಂಗ್. ಎಸ್. ಸೊ ಇದು 7 ದಿನ ಟ್ರೀಟ್ಮೆಂಟ್ ಆಗಿರುತ್ತೆ. 12 ದಿನದಿಂದ 14 ದಿನ ಆದ್ಮೇಲೆ ಮಾಡಬೇಕು. ಫಸ್ಟ್ ದಿನ ಮಾಡಿದ್ರೆ ಫ್ರಾಕ್ಚರ್ ಆಗುತ್ತೆ, ಮೂಳೆ ಕಟ್ಟಾಗಿ ಹೋಗುತ್ತೆ ಇದು. ಸೊ ಇವತ್ತು 14ನೇ ದಿನ ಅನ್ಕೊಳ್ಳಿ. ಎಸ್, ಇವತ್ತು 14ನೇ ದಿನ ಮಾಡಕ್ಕೆ ಹೋಗ್ತಾರೆ. ಸೂಪರ್. ಇದ್ರ ಮುಂಚೆ ಭಾಳ ಟ್ರೀಟ್ಮೆಂಟ್ಗಳಿರುತ್ತೆ, ಅದೆಲ್ಲ ಆದ್ಮೇಲೆ ಮಾಡೋದು. ಸೊ ಅದಕ್ಕೆ ನೀವೇ ಬರಬೇಕು. ನಾವೇ ಮಾಡೋದು. ಇವರು ಕೊಟ್ರೆ ಎದುರ್ಕೋತಾರೆ, ಮಾಡಲ್ಲ. ಓಕೆ. ಮೀಡಿಯಮ್ ಸಾಕು ಇವತ್ತಾಗಿರೋದು, ಜಾಸ್ತಿ ಬೇಡ ಪ್ರೆಷರು. ಕ್ಲೋಸ್. ಅಂದ್ರೆ ಏನು ಅಂತಿಲ್ಲ, ಏನು ಅವ್ರಿಗೆ ಪುಷ್ ಮಾಡ್ಕೊಳ್ಳಿ ಅಂತ, ಹಿಡಿದಿಟ್ಕೊಳ್ಳಿ ಅಂತ. ಇಲ್ಲಾಂದ್ರೆ ಒಬ್ಬೊಬ್ರು ಒಂದೊಂದು ಕಡೆ ಇಳಿದು ಬಿಡ್ತಾರೆ, ಫ್ರಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಅಂದ ತಕ್ಷಣ ಅವರು ಎಲ್ಲರೂ ಒಟ್ಟಿಗೆ ಎಳಿತಾರೆ. ಸರ್ ಎಂಥದ್ದೇ ಬೆನ್ನಿನ ಸಮಸ್ಯೆ ಇರಲಿ, ಯಾವ ಬೆನ್ನಿನ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ. 100% ಕ್ಲಿಯರ್ ಆಗುತ್ತೆ. ಸ್ಪೈನಲ್ ಕಾರ್ಡ್ ಎನಿ ಪ್ರಾಬ್ಲಮ್ ಸಾಲ್ವ್. ಎಸ್. ನರದ ಮೇಲೆ ನರ ಕೂತಿರಲಿ, ಇನ್ನೊಂದಾಗಿರಲಿ, ಡಿಮೆನ್ಷಿಯಾ, ಅಲ್ಜಿಮರ್ಸ್, ಬ್ರೈನು ಹೋಗ್ಬಿಟ್ಟು ಮಲಗ್ಬಿಟ್ಟಿರ್ತಲ್ಲ, ವಾಜಪೇಯಿ ಅವ್ರಿಗಿತ್ತಲ್ಲ, ಆ ಥರ ಕಾಯಿಲೆ ಪೂರ್ತಿ ಗುಣ ಆಗುತ್ತೆ. ಮೆಡಿಕಲ್ ಸೈನ್ಸಲ್ಲಿ ಇಟ್ ಈಸ್ ಏನು ಮಾಡೋಕ್ಕಾಗಲ್ಲ, ಸಾವವರೆಗೂ ಹಂಗೆ ಇರ್ತಾರೆ ಅಂತಲೇ ಹೇಳೋದು. 200ಕ್ಕಿಂತ ಹೆಚ್ಚು ಪೇಷಂಟ್ಸ್ಗೆ ಕ್ಯೂರ್ ಮಾಡಿದ್ದೀವಿ. ತಲೆ ಉಳಿತಿದ್ದಾರೆ, ಎಲ್ಲ ಕಡೆಯಿಂದನೂ ಸ್ಟ್ರೆಚ್ ಆಗುತ್ತೆ ನಿಮಗೆ. ಫುಲ್ ಬಾಡಿ ಎಲ್ಲ ಜಾಯಿಂಟ್ಸು ಸ್ಟ್ರೆಚ್ ಆಗಿಬಿಡುತ್ತೆ. ಇದು ನೋಡಿ, ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಬೆನ್ನು ಮೂಳೆ ಬೆಂಡಾಗಿ ಹೋಗಿರೋದು, ಹಿಂಗೆ ಗೂನಿರೋದು, ಅದನ್ನೆಲ್ಲ ರೆಡಿ ಮಾಡೋಂಥ ಚಿಕಿತ್ಸೆ ಕೂಡ ಇದು. ನಿಮ್ಮ ಬೆನ್ನೆಲ್ಲ ಹಿಂಗಿರುತ್ತಲ್ಲ, ಅವರೆಲ್ಲ ನಮ್ಮ ಟ್ರೀಟ್ಮೆಂಟ್ ಆಗಿಬಿಟ್ರೆ ಎದೆ ಫುಲ್ ಮೇಲೆ ಬಂದ್ಬಿಡುತ್ತೆ. ಎಸ್, ಹಂಗಾಗ್ತಾರೆ. ಅಯ್ಯೋ, ಭಾಗದಲ್ಲಿ ಸ್ಟ್ರೆಚ್ ಆಗಿಬಿಟ್ಟು ಬಲ್ಜ್ಗಳೆಲ್ಲ ಒಳಗೆ ಹೋಗ್ತಾ ಇರುತ್ತೆ. ಇದು ಮರ್ಮ ಪಾಯಿಂಟ್. ಇದು ಈ ಪಾಯಿಂಟ್ ಫ್ಲೆಕ್ಚರ್ ತಕ್ಷಣ ಇದೆಲ್ಲ ಸ್ಟ್ರೆಚ್ ಆಗೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಎಳೆದಾಗ ಇಲ್ಲೆಲ್ಲ ಸ್ಟಿಫ್ನೆಸ್ ಇದ್ದರೆ ಇದೆಲ್ಲ ರಿಲೀವ್ ಆಗುತ್ತೆ. ಓಕೆ. ನೋಡಿದವ್ರು ಸುಮ್ಮನೆ ಹಿಡ್ಕೊಂಡು ಎಳಿತಾ ಇದ್ದಾರೆ ಅನ್ಕೋತಾರೆ. ಎಲ್ಲ ಕ್ಯಾಲ್ಕುಲೇಷನ್ಸ್ ಮೇಲೆ ಮಾಡ್ತಾರದು ಪೂರ್ತಿ. ಇದು ಈ ಪೊಸಿಷನಲ್ಲಿ ಏನೇ ಇದ್ದಿದ್ರು, ಸ್ಟಿಫ್ನೆಸ್ ಇದ್ದರೂ, ಒಳಗೆಲ್ಲ ಏನಾದ್ರು ಕಂಪ್ರೆಷನ್ ಆಗಿದ್ರೆ ಎಲ್ಲ ರಿಲೀವ್ ಆಗೋಕ್ಕೆ, ಸ್ಪೈನಿಂದ ಹಿಡಿದು ಇಡೀ ಬಾಡಿ. ಈಗ ಇದು ಮೇನ್ ಸ್ಪೈನಿಗೆ. ಇದು ಯಾರು ವೀಡಿಯೋದಲ್ಲೆಲ್ಲ ಟ್ರೈ ಮಾಡೋಕೆ ಹೋಗ್ಬಿಡಿ, ಮಾಡೋದು ನೋಡಿ. ಯಾವಾಗ ಬೇಕಂದ್ರೂ ನೆಕ್ ಪೊಸಿಷನ್ನು ಇದಾಗ ಚಾನ್ಸಸ್ ಇರುತ್ತೆ. ಎಕ್ಸ್ಪರ್ಟ್ಸ್ ಮಾತ್ರ ಮಾಡಬೇಕಾಗಿರುತ್ತೆ. ದಯಮಾಡಿ ಇದು ನೋಡಿ ಪ್ರಯತ್ನಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಈಗ ಇದೇ ಸ್ಪೈನಲ್ಲಿ ಕತ್ತಲ್ಲಿ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ಗೆಲ್ಲ ಕೊಡೋಂಥ ಒಂದು ಮರ್ಮ ಪಾಯಿಂಟ್ ಸ್ಟಿಮ್ಯುಲೇಷನ್ ಈಗ ಮಾಡ್ತಿರೋದು. ಇದು ಚಿಕಿತ್ಸೆ ಮುಗಿಸ್ತಾ ಇರೋದು. ಮತ್ತು ಬ್ರೈನ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಕ್ಲಿಯರ್ ಆಗೋಕ್ಕಿರುತ್ತೆ. ಇದು ಮಾತು, ಮುಖದಿಂದ ತಲೆಯಲ್ಲೇ ಇರೋಂಥ ಸಮಸ್ಯೆಗಳಿಗಿರೋ ಟ್ರೀಟ್ಮೆಂಟ್ ಇದು.
ಇದು ಆ್ಯಕ್ಚುಲಿ ಶುಂಠಿನ ಅಗದು ಊದಬೇಕು. ಮಾಮೂಲಿ ಹುರುಳಿಕಾಳನ್ನ ಫ್ರೈ ಮಾಡಿಬಿಟ್ಟು ಹೀಟ್ ಮಾಡಿ ಮೈಗೆ ಶಾಖ ಕೊಟ್ಕೊಂಡು ಹೋಗ್ತೀವಿ. ಓಕೆ. ಹುರುಳಿಕಾಳು ಎಂಥ ಅದ್ಭುತ ಒಂದು ಗ್ರೇನ್ ಅಂತ ಹೇಳಿದ್ರೆ ಶರೀರದೊಳಗಿರೋ ಎಲ್ಲ ಊತಗಳನ್ನು ತೆಗೆದುಬಿಡುತ್ತೆ. ಹಾಂ. ಸೊ ಈ ಒಂದು ಹುರುಳಿಕಾಳು ನೀವು ಕುದುರೆಗೆಲ್ಲ ತಿನ್ಸಿದ್ರೆ ಅದ್ರದ್ದು ಪವರೇ ಬೇರೆ ಅಂತ ಹೇಳ್ತೀವಿ, ನಾವು ಒಳಗೆ ತೊಗೊಂಡ್ರೆ ಪವರ್ ಬೇರೆ. ಬಟ್ ಸೇಮ್ ಟೈಮು ಹಸಿ ಹುರುಳಿಕಾಳನ್ನ ಮಾಡಿದ್ರು ಇದನ್ನು ಪೌಡ್ರ್ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಇದು ಮರ್ಮ ಚಿಕಿತ್ಸೆಯಲ್ಲಿ ಬರೋ ಒಂದು ವಿಶೇಷವಾಗಿರೋ ಚಿಕಿತ್ಸಾ ಪದ್ಧತಿ. ಯಾರೂ ಮಾಡಲ್ಲ ಭಾರತದಲ್ಲಿ, ನಾವು ಬಿಟ್ರೆ. ಹೆಚ್ಚಿದಡಪ್ಪ. ಏನು ಉಪಯೋಗ ಸರ್ ಇದರಿಂದ? ಒಳ ಊತ. ನಿಮಗೆ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ, ಇಂಟರ್ನಲ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಎಡಿಮಾ ಅಂತ ಹೇಳ್ತೀವಿ. ಅಂದರೆ ಒಳ ಊತ, ಒಳಗೆ ಎಲ್ಲೆಲ್ಲ ಜಾಯಿಂಟ್ಸ್ಗಳಲ್ಲಿ ಚಿಕ್ಕ ವಯಸ್ಸಿಂದ ಊತಗಳಿರುತ್ತೆ, ಅದೆಲ್ಲ ಹೊರಟೋಗುತ್ತೆ. ಕಣ್ಣಿಗೆ ಕಾಣಲ್ಲ ಅದು. ಇದು ಇಡೀ ಇಂಡಿಯಾದಲ್ಲಿ 4-5 ಜನ ಎಲ್ಲ ಯಾರೂ ಮಾಡಲ್ಲ, ನಮ್ಮಲ್ಲಿ 4 ಜನ ಪ್ರಾಕ್ಟೀಸ್ ಮಾಡ್ತೀವಿ. ಆ ಪೀಚಿಲ್ ಅಂದರೆ ಆ ಎಣ್ಣೆ ದಾರದ ಥರ ಬಿದ್ದು ಎಲ್ಲ ನರನಾಡಿಗಳನ್ನು ಸ್ಟಿಮ್ಯುಲೇಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಮೆಡಿಕೇಟೆಡ್ ಆಯಿಲ್ ಏನು ಮಾಡುತ್ತೆ, ನರ್ವ್ಸ್ನ ಸ್ಟ್ರೆಂಥನ್ ಮಾಡ್ಕೊಂಡು ಹೋಗುತ್ತೆ ಶರೀರದ್ದು. ವಾವ್. ಇದೆಲ್ಲ ಅದ್ಭುತವಾಗಿರೋ ಚಿಕಿತ್ಸಾ ಪದ್ಧತಿಗಳು. ಬಟ್ ಇಷ್ಟು ಎಣ್ಣೆ ತೊಳ್ಕೊಳ್ಳೋದಿಲ್ಲ? ಇಲ್ಲ, ಅದೆಲ್ಲ ಕ್ಲೀನ್ ಮಾಡ್ತೀವಿ ಎಣ್ಣೆನ. ಅಲ್ಲಲ್ಲ, ಮೈ ಮೇಲೆ ಬಿದ್ದಿರೋ ಎಣ್ಣೆ ಅದೆಲ್ಲ ಹೋಗುತ್ತೆ, ನಾವು ಒರೆಸ್ತೀವಿ, ಆಮೇಲೆ ಸ್ನಾನ ಆಗುತ್ತಲ್ಲ, ಸ್ಟೀಮು ಸ್ನಾನ ಎಲ್ಲ ಆಗುತ್ತಲ್ಲ. ಇದೆಲ್ಲ ನೀವು ಹುಚ್ಚ ಪಿಕ್ಚರಲ್ಲಿ ನೋಡೋದಕ್ಕೆ ಜ್ಞಾಪನ ಬರ್ತಾಯಿದ್ದೀವಿ ಸರ್. ಒಟ್ಟು ಎಂಥದ್ದೇ ನರ ಸಮಸ್ಯೆ ಇದ್ರೂ ಇದು ಪರಿಹಾರ. ಎಸ್, ನ್ಯೂರೋಗೆ ವಿ ಆರ್ ಎಕ್ಸಲೆಂಟ್. ನ್ಯೂರೋ ಮಸ್ಕ್ಯುಲೋಸ್ಕೆಲೆಟಲ್ ಅಂತೀವಿ, ಮಸಲ್ಸು, ಮೂಳೆ, ನರ, ಮಾಂಸ, ಮೂಳೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ. ಯಾರೋ ಯಾರೋ ಗೀಚಿ ಹೋದ, ಬಿಚ್ಚು ಬಿಚ್ಚು ಎಲ್ಲ ಬಿಚ್ಚು. 20 ನಿಮಿಷ ಸ್ಟೀಮ್ ತೊಗೊಂಡಿದ್ದಾರೆ ಈಗ ಇವರು. ಸರ್ ತೆಗೀರಿ ಸರ್. ಓಹ್, ಮೋಡದಿಂದ ಎದ್ದು ಬಂದ ಶ್ರೀ ವಿಷ್ಣು ಥರ ಎದ್ದು ಬತ್ತವ್ರೆ. ಬನ್ನಿ. ಫುಲ್ ಎಂದು ಬೆಂದೋಗ್ಬಿಟ್ಟವ್ರೆ, ಇಡ್ಲಿ ಥರ ಆಗ್ಬಿಟ್ಟವ್ರೆ. ತುಂಬ ಇದೆ ಪ್ರೊಸೀಜರು, ನಿಮಗೆ ಗೊತ್ತಾಗಲಿ ಇನ್ನೂ ಏನೇನಿದೆ ಅಂತ. ಇಲ್ಲಿ ತುಂಬ ಗಂಟೆಗಟ್ಟಲೆ ತೊಗೊಳುತ್ತೆ. ಸೊ ನಿಮ್ಗೆ ಗ್ಲಿಮ್ಸಸ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಬಂದರೆ ಪೂರ್ತಿ ಸಂಪೂರ್ಣವಾದ ವಿವರವಾದ ಚಿಕಿತ್ಸೆ ಸಿಗುತ್ತೆ. ಸೊ ಆಯುರ್ಮಠಂ ಮೈಸೂರು, ವೆಲ್ಕಮ್.